ಅವಕಾಶ ಐತಿ. ಸಮಸ್ಯೆ ಐತಿ, ಅಧಿಕಾರಿಗಳು ಬಂದ ರೈಟಿಂಗ್ ಇಲ್ಲ. ನಾವು ಹೇಳ್ತೀವಿ ವಾದ ವಿವಾದದ ಮಧ್ಯೆ ಗ್ರಾಮ ಪಂಚಾಯಿತಿ ಸಭೆ. ಅರ್ಹ 9 ಫಲಾನುಭವಿಗಳಿಗೆ ನಿವೇಶನ ನೀಡಿದ್ದ ಇಂಡುಬಳ್ಳಿ ಗ್ರಾಮ ಪಂಚಾಯಿತಿ. ಹೌದು, ಸೊರಬ ವಿಧಾನಸಭಾ ಕ್ಷೇತ್ರದ ಇಂಡುಬಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿವೇಶನ ಹಂಚುವಿಕೆ ಸಂಬಂಧ ಗ್ರಾಮ ಸಭೆಯನ್ನ ನಡೆಸಲಾಯಿತು. ಈ ಗ್ರಾಮ ಸಭೆಯಲ್ಲಿ ನಿವೇಶನ ಹಂಚಿಕೆಯಲ್ಲಿ ಜೋರಾದ ಗೊಂದಲ ಉಂಟಾಯಿತು. ಕೆಲವರು ಸ್ಮಶಾನಕ್ಕೆ ಜಾಗ ಇರಲಿ ಎಂಬ ವಾದವಾದರೆ, ಕೆಲವರು ಸ್ಮಶಾನಕ್ಕೆ ಈಗಾಗಲೇ ಜಾಗವಿದೆ, ನಿವೇಶನಕ್ಕೆ ಜಾಗ ನೀಡಿ ಎಂಬುದು ಜೋರು ಧ್ವನಿಯಲ್ಲೇ ಸಭೆಯಲ್ಲಿ ವಾದವಾಗಿತ್ತು. ಈ ವಾದ ವಿವಾದಗಳು ಕೈ ಮಿಲಾಯಿಸುವ ಹಂತಕ್ಕೆ ಹೋಗುವಂತ ಪರಿಸ್ಥಿತಿಯಲ್ಲಿ ಪೊಲೀಸ್ ಇಲಾಖೆಯು ಮಧ್ಯಸ್ಥಿಕೆ ವಹಿಸಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸಭೆಯನ್ನ ನಡೆಸಿದ್ರು. ನೀ ಎಲ್ಲಿಂದ ಬಂದ ಕೇಳಕ್ ಬರಲಿಲ್ಲ. ನಿಮ್ಮ ಹಬ್ಬ ಅಜ್ಜ ಇಲ್ಲೇ ಹುಟ್ಟು ಬೆಳೆದಾರಲ್ಲ. ಮನಿ ಅನ್ನೋದು ಬೀಳಾಕಾಗೈತಿ. ನಂಗೊಂದು ಸೈಟ್ ಕೊಡಲ್ಲ. 20 ವರ್ಷನೂ ಆಗಿಲ್ಲ. ತಂದೆ ಅದು ಸಾಲಿಗೆ ಹೋಗಿಲ್ಲಮ್ಮ. ಯಾರೇ ಹೊಡೆದಾಡ್ಲಿ ನನ್ನ ಸೈಟ್ ಬಂದಿರ್ತದೆ. ಬೇರೆ ಅವಾಗ ಸೈಟ್ ಕೊಟ್ಟವಲ್ಲ, ಅದನ್ನ ಕೇಳಲ್ಲ. ಈ ಸಭೆಯಲ್ಲಿ ಒಟ್ಟು ನಿವೇಶನಕ್ಕೆ 56 ಅರ್ಜಿಯನ್ನ ಸ್ವೀಕರಿಸಲಾಗಿದ್ದು, ಅದರಲ್ಲಿ ಕೇವಲ 9 ಅರ್ಜಿಗಳನ್ನ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿಯಾದ ಶಶಿಧರ್ ಕೆಜಿ ರವರ ಸಮ್ಮುಖದಲ್ಲಿಯೇ ಆಯ್ಕೆಯನ್ನ ಮಾಡಲಾಗಿದೆ. ಸಭೆ ನಂತರ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ಶಶಿಧರ್ ಕೆಜಿ ರವರು, ಮುಂದಿನ ದಿನಗಳಲ್ಲಿ ನಿವೇಶನ ಪಡೆದುಕೊಳ್ಳುವಂತಹ ಅರ್ಹರು ಯಾರಾದರೂ ಇದ್ರೆ ಅರ್ಜಿ ಹಾಕುವಂತ ಅವಕಾಶವನ್ನ ಮಾಡಿಕೊಡಲಾಗುತ್ತದೆ. ಇದರ ಸದುಪಯೋಗವನ್ನ ಪಂಚಾಯತ್ ವ್ಯಾಪ್ತಿಯಲ್ಲಿರುವವರು ಅರ್ಹರು ಯಾರು ಇರುತ್ತಾರೆ ಅವರು ಪಡೆದುಕೊಳ್ಳಿ ಎಂದು ಮಾಹಿತಿಯನ್ನ ನೀಡಿದರು. ಇವತ್ತು ಇಂಡುಬಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿವೇಶನ ರೈತರಿಗೆ ಫಲಾನುಭವಿಗಳನ್ನ ಆಯ್ಕೆ ಮಾಡೋ ಒಂದು ಗ್ರಾಮ ಸಭೆ ನಡೆಯಿತು. ಈ ಗ್ರಾಮ ಸಭೆಯಲ್ಲಿ 156 ಅರ್ಜಿಗಳು ಬಂದಿತ್ತು. ಆ ಪೈಕಿ ಅರ್ಹರಂತ ಪರಿಗಣಿಸಿ 9 ಜನರನ್ನ ಇವತ್ತು ಆಯ್ಕೆ ಮಾಡಿದ್ದೀವಿ. ಧನ್ಯವಾದಗಳು. 10 ರಿಂದ 15 ದಿವಸ ನೆಕ್ಸ್ಟ್ ಒಂದು ಕಾಲಾವಕಾಶ ಕೊಡ್ತೇವೆ. ಕಾಲಾವಕಾಶ ಕೊಟ್ಟು ಹೊಸದಾಗಿ ಯಾರು ಅರ್ಹ ಫಲಾನುಭವಿಗಳು ಅರ್ಜಿ ಹಾಕೋದ್ರೆ ಅದಕ್ಕೂ ಸಹ ನಾವು ಗ್ರಾಮ ಪಂಚಾಯತಿಯಿಂದ ಅವಕಾಶ ಮಾಡಿಕೊಡ್ತೀವಿ. ಯಾರು ಗಾಬರಿಯಾಗ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ 46 ನಿವೇಶನಗಳಿದ್ದಾವೆ ಚಿಕ್ಕಸ್ವಿಯಲ್ಲಿ ಆಲ್ರೆಡಿ. ಆ ಪೈಕಿ ನಾವು ಇವತ್ತು 9 ಜನಕ್ಕೆ ಅಷ್ಟೇ ಸೆಲೆಕ್ಷನ್ ಮಾಡಿದ್ವಿ. ಇನ್ನು ಬಾಕಿ ನಿವೇಶನಗಳಿಗೆ ಫಲಾನುಭವಿಗಳಿಂದ ಅರ್ಜಿ ತಗೊಂಡು ಸ್ಕ್ರೂಟ್ನಿ ಮಾಡಿ ಅರ್ಹರಿಗೆ ಒಂದು ಆಯ್ಕೆ ಮಾಡೋ ಒಂದು ಅವಕಾಶವನ್ನು ಎಲ್ಲರಿಗೂ ಇದೆ. ದಯವಿಟ್ಟು ಎಲ್ಲರೂ ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಸಭೆ ಕುರಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವೇದಮೂರ್ತಿರವರು ಮಾತನಾಡಿ, ಕಳೆದ 15 ವರ್ಷಗಳಿಂದ ಈ ಜಾಗವನ್ನ ನಾವು ನಿವೇಶನಗಳಿಗೆ ಎಂದು ಕಾಯ್ದಿರಿಸಲಾಗಿದೆ. ಆದರೆ ಕೆಲವರು ಇದರಲ್ಲಿ ಸ್ಮಶಾನವನ್ನ ಮಾಡಬೇಕು ಎಂಬ ವಾದವಾಗಿದೆ. ಆದರೆ ಸ್ಮಶಾನಕ್ಕೆ ಪ್ರತ್ಯೇಕ ಜಾಗವಿದೆ, ಬಡವರಿಗೆ ಈ ಜಾಗ ಸಿಗಲಿ ಎಂಬುದೇ ನಮ್ಮ ಆಶಯವಾಗಿದೆ ಎಂದು ಹೇಳಿದ್ರು. ನಾವು ಇವಾಗ ಈಗಾಗಲೇ ನಿವೇಶನವನ್ನ ಫಲಾನುಭವಿಗಳನ್ನ ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನ ಮಾಡಿದ್ದೀವಿ. ಅದರಲ್ಲಿ ವಂಚಿತರಾಗಿರ್ತಕ್ಕಂಥವ್ರು ಯಾರು ಇಲ್ಲ. ಈಗ ಏನು ಅರ್ಹರು ಅಂತಕ್ಕಂಥವ್ರು ಏನಿದ್ದಾರೆ ಅವರೆಲ್ಲರನ್ನು ಕೂಡ ಆಯ್ಕೆ ಮಾಡಿದ್ದೀವಿ. ಅದು ಮೊದಲಿಂದನೂ ಕೂಡ ಅದು ವಿರೋಧ ಮಾಡ್ತಕ್ಕಂಥವ್ರು ಅದು ಅರ್ಹರಿಗೆ ಕೊಟ್ಟಿಲ್ಲ, ನಮಗೆ ಅನ್ಯಾಯ ಆಗೈತಿ ಅಂತಕ್ಕಂಥ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಬಿಟ್ರೆ ಯಾರು ಕೂಡ ಅದರಿಂದ ವಂಚಿತರಾಗಿಲ್ಲ. ಎಲ್ರಿಗೂ ಕೂಡ ಅರ್ಹರಿಗೆ ನಾವು ಕೊಟ್ಟಿದ್ದೇವೆ. ಈಗ ಈ ಫಲಾನುಭವಿಗಳು ಆಯ್ಕೆ ಆಗಿದ್ದಾರೆ, ಅವರೆಲ್ಲರೂ ಕೂಡ ಅರ್ಹರು. ಹಂಗಂದ್ರೆ ಯಾರು ಅದರಿಂದ ವಂಚಿತರಾಗಿಲ್ಲ. ಇಲ್ಲ, ಸ್ಮಶಾನಕ್ಕಾಗಿ ಬೇರೆ ಒಂದು ಕಾಯ್ದಿರಿಸಿದ ಜಾಗ ಬೇರೆ ಇಟ್ಟಿದ್ದೇವೆ. ಅದರಲ್ಲಿ ಈಗಾಗಲೇ ಶವ ಸಂಸ್ಕಾರವನ್ನು ಮಾಡ್ತಾ ಇದ್ದಾರೆ. ಇದು ನಿವೇಶನಕ್ಕಾಗಿನೇ ಅಂತೇಳಿ 15 ವರ್ಷದಿಂದನೂ ಕೂಡ ಇದನ್ನ ಶತಾಯಗದ ಪ್ರಯತ್ನ ಮಾಡಿ ನಿವೇಶನವನ್ನು ಮಾಡಬೇಕು. ನಮ್ಮ ಊರಿನಲ್ಲಿ ಬಹಳಷ್ಟು ಜನರಿಗೆ ಇರೋದಕ್ಕೆ ವಸತಿ ರೈತರಿದ್ದಾರೆ, ನಿವೇಶನ ರೈತರಿದ್ದಾರೆ. ಅವ್ರಿಗೆ ಮನೆ ಕಟ್ಟಿಕೊಳ್ಳೋದಕ್ಕೆ ಜಾಗ ಇಲ್ಲ, ಬೇರೆಯವ್ರ ಜಾಗದಲ್ಲಿದ್ದಾರೆ, PWD ಜಾಗದಲ್ಲಿದ್ದಾರೆ ಅಂತ ಭಾವನೆ ಇಟ್ಕೊಂಡು ನಾವು ಒಂದು ನಿವೇಶನವನ್ನು ಮಾಡಬೇಕು ಅಂತಕ್ಕಂಥ ಹೋರಾಟವನ್ನು ಒಂದಿನಿಂದನೂ ಮಾಡ್ಕೊಂತ ಬಂದ್ವಿ. ಅದು ಈಗ ಒಂದು 4 ವರ್ಷದ ಮೊದಲೇ DC ಅವರು ನಮಗೆ ಅದು ಮಂಜೂರಾತಿಯನ್ನು ಕೊಟ್ಟು ಮಾಡೋದಕ್ಕೆ ಅವಕಾಶ ಕೊಟ್ಟರು. ಸ್ಮಶಾನಕ್ಕೆ ಈಗಾಗಲೇ ಬೇರೆ ಒಂದು 2 ಎಕರೆ ಜಾಗ ಅಲ್ಲೇ ಪಕ್ಕದಲ್ಲೇ ಐತಿ. ಅದರಲ್ಲೇ ಅದು ಚಿಕ್ಕಸ್ವಲ್ಲೇ ಐತಿ. ಅದು ಕೆಲವರು
ವಿರೋಧ ಮಾಡ್ತಕ್ಕಂಥವ್ರು ನಾವು ಅಲ್ಲೇ ಸ್ಮಶಾನ ಮಾಡ್ಬೇಕು ಅಂತಕ್ಕಂಥ ಭಾವನೆಗಳು ಅವರು. ಕಾರಣ ಅದೇ ಹೇಳಿದ್ರೆ ಅದು ನಿವೇಶನ ಮಾಡಬಾರ್ದು. ಈಗ ಯಾರೋ ಬಂದಿದ್ದಾರೆ, ಈ ದೇಶದ ಪ್ರಜೆಗಳೇ ಅವರು ಬಂದು 10 ವರ್ಷ 15 ವರ್ಷ ಇದ್ದಾರೆ, ನಮ್ಮೂರಲ್ಲೇ ಇದ್ದಾರೆ, ವಾಸವಾಗಿದ್ದಾರೆ. ಅವ್ರು PWD ಜಾಗದಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಅವರು ನಮ್ಮ ಊರಿನವರಲ್ಲ, ಹೊರಗಡೆಯಿಂದ ಬಂದಿರತಕ್ಕಂಥವ್ರು ಅಂತಕ್ಕಂಥ ಅವ್ರ ಭಾವನೆಗಳು. ಆದ್ರೆ ಅವನು ಈ ದೇಶದ ಪ್ರಜೆನೇ ಅಲ್ಲ, ನಮ್ಮ ರಾಜ್ಯದ ಪ್ರಜೆನೇ ಸಹ ಅಲ್ಲ, ಅವನಿಗೂ ಹಕ್ಕೈತಿ. ಈ ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯಿತಿಯ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು. ವಿಜಯಗೌಳಿ, ನ್ಯೂಸ್ 12 ಕನ್ನಡ, ಸೊರಬ.